ಒಂದು ಕಾಡಿನಲ್ಲಿ ಗಂಡು ಹುಲಿ ಮತ್ತು ಮೊಲ ಒಂದು ಸುಂದರವಾದ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಹುಲಿ ಬಹಳ ಶಕ್ತಿಶಾಲಿಯಾಗಿದ್ದು ಕಾಡಿನ ಪ್ರಾಣಿಗಳಿಗೆ ಭಯದಾಯಕನಾಗಿದ್ದ. ಮೊಲ ಹೆಂಗಿಜೆನ್ ಚುಟುಕಾಗಿದ್ದು ತನ್ನ ಬುದ್ಧಿವಂತಿಕೆಯೊಂದಿಗೆ ಹೆಸರುವಾಸಿಯಾಗಿದೆ. ಒಂದು ದಿನ ಹುಲಿಗೆ ಹೊಟ್ಟೆಕಿಚ್ಚುವಾಗಿ ಆಹಾರ ಹುಡುಕಲು ಹೊರಟಿತು. ಅದು ಹೊಂಚು ಹಾಕುತ್ತಾ ಕಾಡಿನಲ್ಲಿ ಓಡುತ್ತಿದ್ದಾಗ ಅದು ಮೊಲವನ್ನು ಕಂಡಿತು. ಹುಲಿ ಮೊಲವನ್ನು ಹಿಡಿಯಲು ಮುಂದಾಯಿತು. ಮೊಲ ತನ್ನ ಜೀವವನ್ನು ಉಳಿಸಿಕೊಳ್ಳಲು ತಕ್ಷಣವೇ ಯೋಜನೆ ಆಲೋಚಿಸಿತು. ಮೊಲ ತಕ್ಷಣವೇ ಹೇಳಿತು, ಓ ದೊಡ್ಡಾಯ, ನಾನು ನೀನು ಮೀರಿಸುವಂತಿಲ್ಲ, ಆದರೆ ನನ್ನ ಬಳಿಯೇ ಮತ್ತೊಂದು ಹುಲಿ ಇದೆ. ಅದು ನಿನ್ನನ್ನು ಮೀರಿಸಬಲ್ಲದು. ಹುಲಿ ಅಚ್ಚರಿಯಿಂದ, ಏನು, ಮತ್ತೊಂದು ಹುಲಿ? ಅಲ್ಲಿ ಎಲ್ಲಿದೆ ಎಂದು ಕೇಳಿತು. ಮೊಲ ಚಪಲವಾಗಿ ಉತ್ತರಿಸಿತು, ನನಗೆ ತಿಳಿದಿರುವ ಒಂದು ಸ್ಥಳದಲ್ಲಿ ಇದೆ. ಬಾ, ನಾನು ನಿನ್ನನ್ನು ಅಲ್ಲಿಗೆ ಕರೆದೊಯ್ಯುತ್ತೇನೆ. ಹುಲಿ ಮೊಲದ ಮಾತುಗಳಿಗೆ ಬಿದ್ದಿತು ಮತ್ತು ಅದು ಮೊಲವನ್ನು ಹಿಂಬಾಲಿಸಿತು. ಮೊಲ ಅದನ್ನು ಒಂದು ದೊಡ್ಡ ಕುವೆಯ ಬಳಿ ಕರೆದೊಯ್ದಿತು. ಆ ಕುವೆಯಲ್ಲಿ ನೀರು ತುಂಬಿತ್ತು. ಹಾಗಾಗಿ ಅದರಲ್ಲಿನ ಪ್ರತಿಬಿಂಬವನ್ನು ನೋಡಿದಾಗ ಹುಲಿಗೆ ಮತ್ತೊಂದು ಹುಲಿ ಕುವೆಯಲ್ಲಿ ಇರುವಂತೆ ಕಾಣಿಸಿತು. ಹುಲಿ ಕೋಪದಿಂದ, ನೀನು ನನ್ನನ್ನು ಸವಾಲು ಹಾಕಲು ಹೇಗೆ ಧೈರ್ಯಪಟ್ಟಿ ಎಂದು ಜೋರಾಗಿ ಅರಚಿತು. ಕೋಪದೊಂದಿಗೆ ಅದು ತನ್ನ ಪ್ರತಿಬಿಂಬದ ಮೇಲೆ ದಾಳಿ ಮಾಡಿತು, ಆದರೆ ಕುವೆಯೊಳಕ್ಕೆ ಬಿದ್ದು ಹೋಗಿ ಮುಳುಗಿತು. ಮೊಲ ತನ್ನ ಬುದ್ಧಿವಂತಿಕೆಯ ಮೂಲಕ ತನ್ನನ್ನು ಮತ್ತು ಇತರ ಪ್ರಾಣಿಗಳನ್ನು ಉಳಿಸಿಕೊಳ್ಳಿತು. ಈ ಕಥೆಯ ಮೌಲ್ಯವೇನೆಂದರೆ ಬುದ್ಧಿವಂತಿಕೆ ಬಲವನ್ನು ಮೀರಿಸುತ್ತದೆ. ಈ ಕಾರ್ಟೂನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.